ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಗೌರಿ ಗಣೇಶ ಹಬ್ಬದ್ದು ಲಾಗ್ ಆಗಿರುತ್ತೆ. ನಾವು ಬೇಗ ಎದ್ದು ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ, ಹಾಗೆ ಪಾಪುನೆಲ್ಲ ರೆಡಿ ಮಾಡಿ ಅವನದು ಕೂಡ ಫೋಟೋ ಎಲ್ಲ ತೆಗ್ದು ನಾವು ಸ್ವಲ್ಪ ಸ್ಯಾರಿ ಎಲ್ಲ ಹಾಕ್ಕೊಂಡು ಫೋಟೋ ಎಲ್ಲ ತಕ್ಕೊಳ್ಳೋಣ, ಹಬ್ಬ ಅಲ್ವಾ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ, ನಾನು ನನ್ನ ತಂಗಿದಿರು ಎಲ್ಲರೂ. ಈ ಗೌರಿ ಗಣೇಶ ಹಬ್ಬದಲ್ಲಿ ಗೌರಿ ಹಬ್ಬದ ದಿನ ಸೀರೆ ಹಾಕ್ಕೊಂಡು ಓಡಾಡೋದೇ ಒಂಥರ ಖುಷಿ ಹೆಣ್ಮಕ್ಳಿಗೆ. ಯಾರಿಗೆ ಖುಷಿ ಆಗುತ್ತೋ ಬಿಡುತ್ತೋ, ನಮಗಂತೂ ಖುಷಿ ಆಗುತ್ತೆ ರೆಡಿ ಆಗೋಕ್ಕೆ ಸ್ಯಾರಿ ಎಲ್ಲ ಹಾಕ್ಕೊಂಡು. ಆದರೆ ನಾವು ಜಾಸ್ತಿ ಸ್ಯಾರಿ ಎಲ್ಲ ಹಾಕ್ಕೊಳಲ್ಲ, ಏನಾದರೂ ಹಬ್ಬ ಬಂದರೆ, ಯಾವುದಾದ್ರೂ ಪೂಜೆ ದೇವರು ಏನಾದರೂ ಮಾಡಿದ್ರೆ ಅಷ್ಟೇ ಹಾಕ್ಕೊಳ್ಳೋದು. ಅದಕ್ಕೆ ಇವತ್ತು ಗೌರಿ ಹಬ್ಬ ಅಲ್ವಾ, ಇವತ್ತು ಹಾಕ್ಕೊಂಡಿದ್ದೀವಿ. ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ದೀವಿ. ಅವಳೆಲ್ಲ ನಮ್ಮ ಸಂಧ್ಯಾ ಆಗಲೇ ರೆಡಿ ಆಗಿಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಅವಳಿಗಂತೂ ನಮಗಿಂತ ಜಾಸ್ತಿನೇ ಖುಷಿ ಸ್ಯಾರಿ ಹಾಕ್ಕೊಳ್ಳೋದು ಅಂದರೆ. ಅವಳಿಗೆ ರೆಡಿ ಆಗೋದು ಅಂದ್ರೇ ಒಂಥರ ಖುಷಿ ಅವಳಿಗೆ. ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ ನೋಡಿ. ಈಗ ನಮ್ಮ ರಮ್ಯಾ ತಲೆ ಬಚ್ಚಿಸ್ಕೊತಾ ಇದ್ದಾಳೆ. ನಮ್ಮಿಬ್ರದ್ದಾಯಿತು, ನಾವಿಬ್ಬರು ಬೇಗ ಮಾಡ್ಕೊಂಬಿಟ್ಟು ಅಂತ. ಅವಳು ನೀವೇ ಫಸ್ಟ್ ಮಾಡ್ಕೊತೀರಾ, ನನಗೇನು ಮಾಡಲ್ಲ ಅಂತ ಮಾಡಿಸ್ಕೊತಾ ಇದ್ದಾಳೆ ರೆಡಿನ ನಮ್ಮ ಯಶು ಕೈಲಿ. ಆಮೇಲೆ ನಾವು ರೆಡಿ ಎಲ್ಲ ಆಗಿ ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡು ಅದಾದಮೇಲೆ ಸಂಜೆ ಆಯಿತು. ಸಂಜೆ ನನ್ನ ಮಗುಗೆ ನನ್ನ ತಂಗಿ ಇದ್ದಾಳಲ್ಲ ಬಾಗಿನ ಕೊಟ್ಟು ಪೂಜೆ ಮಾಡ್ತಾವಳೆ. ಅದಾದ ನೆಕ್ಸ್ಟ್ ಡೇ ಇದು ಗಣೇಶ ಹಬ್ಬದ ದಿನ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನಕ್ಕಪ್ಪ ಅಂದರೆ ಗುಟ್ಟೆ ಮೇಲೆ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಅಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವಾಗಲೂ ಹೋಗ್ತಾಯಿದ್ದೋ ಮಿಸ್ ಮಾಡ್ದಂಗೆ. ಈ ವರ್ಷ ಹೋಗೋಕ್ಕಾಗಿರಲಿಲ್ಲ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಅದಕ್ಕೆ ಇವತ್ತಾದರೂ ಫ್ರೀಯಾಗಿದ್ವಲ್ಲ, ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ದೇವರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ದೇವ್ರನ್ನೆಲ್ಲ ನೋಡೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವ್ರ ವಿಗ್ರಹ. ಇಲ್ಲಿ ತುಂಬ ಪ್ರಶಾಂತವಾಗಿರುತ್ತೆ. ಗುಟ್ಟದ ಮೇಲಿರೋದಲ್ವ, ತಣ್ಣು ಗಾಳಿ ಇರುತ್ತೆ. ಏನೋ ಒಂಥರ ಖುಷಿಯಾಗುತ್ತೆ ಮನಸ್ಸಿಗೆ ಆ ದೇವಸ್ಥಾನಕ್ಕೆ ಹೋಗೋದು ಅಂದ್ರೇ. ನಾವು ಅಲ್ಲೂ ಕೂಡ ಒಂದೆರಡು ರೀಲ್ಸ್ ಮಾಡ್ಕೊಂಡಿದ್ದೀವಿ. ಎಲ್ಲೋದ್ರೂ ರೀಲ್ಸ್ ಮಾಡೋದು ಮಾತ್ರ ಬಿಡಲ್ವಲ್ಲ ನಾವು. ಇಲ್ಲೇನಪ್ಪ ಅಂದರೆ ಯಾವ ರಾಶಿಗೆ ಎಷ್ಟೆಷ್ಟು ಸುತ್ತಾಕಬೇಕು, ಯಾವ ರಾಶಿಗೆ ಯಾವ ಲಗ್ನ ಬರುತ್ತೆ ಅಂತ ಎಲ್ಲ ಅದ್ರೊಳಗೆ ಕೆಳಗಡೆ ಬರೆದಿರುತ್ತೆ. ಯಾವ ರಾಶಿಗೆ ಯಾವ ದೇವರು ಅಂತಲೂ ಕೂಡ ಅದರಲ್ಲೆಲ್ಲ ಬರೆದಿರುತ್ತೆ. ಅದನ್ನು ಮುಗಿಸ್ಕೊಂಡು ನಾವು ಇಲ್ಲಿ ಕಾಣಿಸ್ತೈತಲ್ಲ ಕೆಳಗಡೆ ಒಂಥರ ಹಸುವಿನ ಬಾಯೊಳಗಡೆಯಿಂದ ದೇವಸ್ಥಾನದೊಳಗಡೆ ಹೋಗೋದು, ಶಿವನ ದೇವಸ್ಥಾನದೊಳಗಡೆ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತಣ್ಣಗಿರುತ್ತೆ, ಹೋದರೆ ಅಲ್ಲೇ ಕೂತ್ಕೊಂಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದೆಯಲ್ಲ ಪಲ್ಲಿ, ಕಂಚಿ ಕಾಮಾಕ್ಷಿಗೆ ಹೋಗ್ಬಿಟ್ಟು ನಾವು ಪಲ್ಲಿ ಮುಟ್ಟು ಬರಬೇಕು ಅಂತ ಹೋಗ್ತೀವಲ್ವ, ಇದು ನೋಡಿ ಇಲ್ಲೇ ಇದೆ. ನಾವು ಇಲ್ಲೇ ಹೋಗ್ಬಿಟ್ಟು ಮುಟ್ಕೊಂಬರ್ಬೋದು. ಏನಾದರೂ ಪಲ್ಲಿ ಏನಾದರೂ ಬಿತ್ತು ಅಂದರೆ, ಏನಾದರೂ ಆಯಿತು ಅಂದರೆ ಹತ್ರದಲ್ಲೇ ಇದೆ. ಅಷ್ಟು ದೂರ ಹೋಗೋದ್ರ ಬದಲು ಇಲ್ಲೇ ಮಾಡಿದ್ದಾರೆ ಅದನ್ನು. ನಾವಿಲ್ಲೇ ಕೈ ಮುಕ್ಕೊಂಬರ್ಬೋದು. ಇಲ್ಲಿ ಬಸವಣ್ಣ ಕೂಡ ಇದೆ ನೋಡಿ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ಸುತ್ತು ಫುಲ್ಲು ವಾತಾವರಣ ಗಿಡ ಮರ ಎಲ್ಲ ಇದೆಯಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗಿ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ, ಇನ್ನೊಂದು ಸತಿ ಹೋಗಬೇಕು ಅಂತ. ನೋಡಿ ಇದ್ರ ಬಾಯೊಳಗಡೆಯಿಂದನೇ ನಾವು ಆ ದೇವಸ್ಥಾನದೊಳಗಡೆಗೆ ಹೋಗಬೇಕು. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಎಳ್ಬತ್ತಿ ಹಾಕ್ಬಿಟ್ಟು ಅಂತ ಹೋಗ್ತಾಯಿದ್ದೀವಿ. ಬೆಳಗ್ಗೆನೇ ಹೋಗಿದ್ವಲ್ಲ, ಹಾಗೆ ಹೋಗಿ ಕೈ ಮುಗಿದ್ಬಿಟ್ಟು ಹೋಗೋಣ ಎಳ್ಬತ್ತಿ ಹಾಕ್ಬಿಟ್ಟು ಅಂತ. ಇವತ್ತು ಗಣೇಶನ ಹಬ್ಬ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನನೇ ಬಂದಿದ್ದಾರೆ ಇವತ್ತೂ ಕೂಡ. ಶ್ರಾವಣದಲ್ಲೂ ಕೂಡ ಜನ, ಇವಾಗಲೂ ಕೂಡ ಜನ. ಶನಿಮಹಾತ್ಮನ ದೇವಸ್ಥಾನದಲ್ಲಿ ಯಾವತ್ತೂ ಕೂಡ ಜನ ಕಮ್ಮಿ ಆಗಿರಲ್ಲ, ಯಾವಾಗಲೂ ಜನ ಇದ್ದೇ ಇರ್ತಾರೆ. ನಾವು ಒಳಗಡೆ ಹೋಗೋಕ್ಕಾಗಿಲ್ಲ ಇವತ್ತು ಕೂಡ. ಹಾಗೆ ಎಳ್ಬತ್ತಿ ಹಾಕ್ಬಿಟ್ಟು ಕೈ ಮುಕ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿಂದ ಮನೆಗೆ ಬಂದು, ಹಾಗೆ ನಮ್ಮ ಚಿರಾಗಿದ್ದಾರಲ್ಲ ಗಣೇಶನ ಕೂರಿಸ್ಬೇಕು ಅಂತ, ಅವ್ರು ಬೆಂಗಳೂರಿಂದ ಇಲ್ಲಿಗೆ ಬಂದು ಎಷ್ಟು ಖುಷಿ ಅಂದರೆ ಅವರಿಗೆ ಜೈಲ್ ಒಳಗಡೆ ಇದ್ದಂಗೆ ಇರ್ತಾರೆ ಬೆಂಗಳೂರಲ್ಲಿ. ಊರಿಗೆ ಬಂದ್ಬಿಟ್ರೆ ಅವರಿಗೆ ಮನಸ್ಸಿಗೆ ನೆಮ್ಮದಿ ಆಗೋಷ್ಟು ಆಟ ಎಲ್ಲ ಆಡ್ತಾರೆ, ಖುಷಿಯಾಗಿರ್ತಾರೆ. ಅವ್ರೇನೋ ಒಂಥರ ಮಕ್ಕಳು ನೋಡಬೇಕಲ್ವ, ಅಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಬೆಂಗಳೂರಲ್ಲಿ. ಅದಕ್ಕೆ ಅಲ್ಲಿ ಬೆಂಗಳೂರಿಂದನೇ ಗಣೇಶನ ತೊಗೊಂಬಂದಿದ್ರು ಇಬ್ಬರೂ, ನಮ್ಮ ಭುವಿನೂ ಚಿರಾಗು. ಅದಕ್ಕೆ ನಾವಿಲ್ಲಿ ಎಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಇಬ್ಬರು ಸೇರಿಕೊಂಡು ನಮ್ಮ ಅಪ್ಪನ ಮಾಮ, ಪ್ಲೀಸ್ ಮಾಮ ಆಟೋದಲ್ಲಿ ರೌಂಡ್ ಹಾಕಿಸೋಣ ಊರೊಳಗಡೆ ಎಲ್ಲ ಸೇರಿಸಿ ಅಂತ ಎಲ್ಲ ರೌಂಡ್ ಹಾಕಿಸಿದ್ರು. ಊರೊಳಗಡೆ ಎಲ್ಲ ಪೂಜೆ ಮಾಡಿಸಿದ್ರು. ಮಕ್ಕಳು ಖುಷಿ ಅಂದರೆ ಅಪ್ಪ ನೋಡೋಕ್ಕೆ ಎರಡು ಕಣ್ಸಾಲ್ದು, ಅಷ್ಟು ಖುಷಿಯಾಗಿ ಆಟ ಆಡ್ತಾಯಿದ್ರು. ಆಯಿತು ನಮ್ಮ ಅಪ್ಪನೂ ಹೋಗ್ಲಿ ಬಿಡು, ಮಕ್ಕಳು ಖುಷಿ ಪಡ್ತಾರಲ್ಲ ಅಂತ ಕರ್ಕೊಂಡು ಎಲ್ಲ ರೌಂಡ್ ಹಾಕಿಸಿ ಅವಲಕ್ಕಿ ಪ್ರಸಾದ ಕೂಡ ಮಾಡಿದ್ರು. ಅವರೇ ಮಾಡಿದ್ರು ನಮ್ಮ ಭುವಿ, ಚಿರಾಗು, ಅವನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು.
ಪಾಪ ಚಿಕ್ಕ ಮಕ್ಳಿಗೆ ಏನು ಖುಷಿ ನೋಡ್ರಿ, ಗಣೇಶನ ತರಬೇಕು ಅಂತ ಅವ್ರಿಗೆ ಖುಷಿ. ಇವರೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ತುಂಬ ಅಂದರೆ ತುಂಬ ಖುಷಿಯಾಗಿ ಗಣೇಶನ ಕೂರಿಸಿ ಡ್ಯಾನ್ಸ್ ಆಡಿ ಅದನ್ನು ಕೂಗೋದು ಕೇಳಬೇಕು, ಅದನ್ನು ಎಷ್ಟು ಚೆನ್ನಾಗಿ ಕೂಗ್ತಾರೆ. ಆಮೇಲೆ ಪಟಾಕಿ ಎಲ್ಲ ಹೊಡೆದ್ರು, ಎಲ್ಲ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೂ ಕೂಡ. ನಾವು ಇಲ್ಲಿ ನಿಂತ್ಕೊಂಡು ನನ್ನ ತಂಗಿ ಏನು ಹೇಳ್ತಾ ಇದ್ದಾಳೆ ಅಂದರೆ, ಇದಕ್ಕೆ 2 ವರ್ಷದ ಬ್ಯಾಕು ನಮ್ಮೂರಲ್ಲಿ ಗ್ರ್ಯಾಂಡಾಗಿ ಮಾಡಿದರು ಗಣೇಶ ಫೆಸ್ಟಿವಲು. ನಾವು ಇದೇ ಜಾಗದಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಆಡಿದ್ದು, ಟಮಟೆ ಬೀಟ್ಸ್ಗೆ ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ. ಅದನ್ನ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ. ಇದು ಅದಕ್ಕೆ ನಮ್ಮ ಸರಿ ಲಾಗ್ ನೋಡ್ತಾರೆ, ನೋಡ್ಕೊತಾ ಇದ್ದೀನಿ. ಇద్దರು ಫ್ರೆಂಡು ಹೇಳ್ತೀನಿ, ನಮ್ಮ ಸರ್ ಕೂಡ ಈ ಲಾಗ್ದೆಲ್ಲ ನೋಡ್ತಾರಂತೆ, ನನ್ನ ತಂಗಿಗೆ ಬೈತಾ ಇರ್ತಾರಂತೆ. ಅದಕ್ಕೋಸ್ಕರ ನಾನು ಈ ಅಡಿಷ್ನಲ್ ಇಟ್ಕೊಂಡು ಸೋಮವಾರ ಟೆಸ್ಟ್ ಇದೆ, ಅದಕ್ಕೋಸ್ಕರ ಓದ್ತಾ ಇದ್ದೀನಿ. ಟೆಸ್ಟ್ ಅಲ್ಲ ಇದು, ಗಣೇಶ. ಏನು ಗೊತ್ತಾ, ನಮ್ಮ ಸರು ವಿಡಿಯೋ ನಮ್ಮ ಬ್ಲಾಗೆಲ್ಲ ನೋಡ್ತಾರಂತೆ. ಇವಳು ಅದೇ ಸ್ಕೂಲ್ಗಲ್ಲಿ ಹೋಗೋದು, ಹೇಳ್ತಾರಂತೆ ಇವಳಿಗೆ ಯಾವಾಗೂ ಲಾಗ್ಸ್ ಮಾಡ್ತೀರಾ ಅಂತ. ಅದಕ್ಕೆ ಇವಳು ನಾವು ಓದ್ಕೊಂಡು ಒಂದು ಪೇಜ್ ಬರೆಯೋಕ್ಕಾಗಲ್ವ ಅಂತ ಮಾಡ್ತೀಯಲ್ಲಮ್ಮ, ಒಂದು ಪೇಜ್ ಬರೆಯೋಕ್ಕಾಗಲ್ವ ಅಂದ್ರಂತೆ. ಇದು ನಂದು ಅಲ್ಲ, ಹೇಳ್ಬೇಕು ಅಂದರೆ ಬರೆಯೋಕ್ಕೆ ಮಾತಾಡ್ರಿ. ಏನು ಗೊತ್ತಾ, 2 ವರ್ಷದಿಂದ ನಾವು ಗಣೇಶ ಹಬ್ಬ ಕುಂದಿದ್ದೀವಿ. ಆ ವಿಡಿಯೋ ಹಾಕ್ತೀವಿ, ನೋಡ್ಕೊಳ್ಳಿ. ಆ ವಿಡಿಯೋ ಇನ್ನೂ ಐತೆ. ಬರ್ತಾ ಇದ್ದಾರೆ ಕಾಲೋನಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸೋರೆಲ್ಲ ಮಾಡಿಸಿದ್ದಾರೆ. ಎಲ್ರಿಗೂ ಗೊತ್ತಿದ್ರೆ ಎಲ್ಲರೂ ಕೂಡ ಪೂಜೆ ಮಾಡಿಸೋರು. ಇದು ಸಡನ್ನಾಗಿ ಡಿಸೈಡ್ ಮಾಡಿ ಸಂಜೆ ತಗೊಂಬಂದು ಕೂರಿಸಿ, ಹಾಗೆ ಸಂಜೆ ನೈಟ್ ಬಿಟ್ಬಿಡೋಣ, ಯಾರು ನೋಡ್ಕೊಳೋರಿಲ್ಲ ಅಂದ್ಬಿಟ್ಟು ನೈಟ್ ಬಿಡೋಕ್ಕೆ ಮಾಡಿದ್ದು ನಾವು. ಪೂಜೆ ಕೂಡ ನಾವು ಮಾಡ್ತಾಯಿದ್ದೀವಿ, ನಾವೇ ಪೂಜೆ ಮಾಡ್ದೋ. ಮಕ್ಳಿಗೆ ನಾವೇ ಸಪೋರ್ಟ್ ಮಾಡಬೇಕಲ್ವ. ಈ ಚಿಕ್ಕ ಮಕ್ಳ ಜೊತೆ ಸೇರಿಕೊಂಡು ಇವ್ರೇನು ಹಿಂಗಾಡ್ತಾರೆ ಅನ್ಕೊಂತಾರೆ ಕೆಲವೊಬ್ಬರು. ಮನೆಯವ್ರು ಸಪೋರ್ಟ್ ಮಾಡ್ದಂಗೆ ಬೇರೆ ಯಾರು ಸಪೋರ್ಟ್ ಮಾಡೋಕ್ಕಾಗುತ್ತೆ. ಮಕ್ಕಳು ಖುಷಿ ಅಂದರೆ ನಾವು ಸಪೋರ್ಟ್ ಮಾಡಬೇಕು ಅವ್ರಿಗೆ. ಅವರು ದೊಡ್ಡವ್ರಿಗೆ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರಲ್ಲ ನೋಡಿ, ಚಿಕ್ಕ ಮಕ್ಳಿಗೆ ಈ ವಯಸ್ಸಿಗಾಗಲೇ ಇಂಟ್ರೆಸ್ಟ್ ಇರುತ್ತೆ. ಇವಳು ನನ್ನ ಫ್ರೆಂಡು, ಚಿಕ್ಕ ಹುಡುಗಿಯಿಂದ ನಮ್ಮ ಫ್ರೆಂಡ್ ಇವಳು, ನಮ್ಮ ಸ್ಕೂಲಿಂದ. ಇವಳು ಹಬ್ಬಕ್ಕೆ ಬಂದಿದ್ದಾಳೆ ನೋಡ್ರಿ, ಹೆಂಗೆ ಆಡ್ತಾ ಇದ್ದಾಳೆ. ಏನೋ ವೀಡಿಯೋ ಮಾಡ್ತಾಯಿದ್ಯಾ ಅಂತ ಕುಂದಾಡ್ತಾವಳೆ. ಹಾಗೆ ಗಣೇಶನ ಬಿಡೋಣ ಅಂತ ಎಲ್ಲ ಊರೆಲ್ಲ ರೌಂಡ್ ಹಾಕಿಸ್ಕೊಂಡು ಬಂದಾದಮೇಲೆ ನಮ್ಮ ಊರಲ್ಲಿ ಒಂದು ಕಟ್ಟೆ ಇದೆ, ಆ ಕಟ್ಟೆ ಹತ್ರಕ್ಕೆ ಕರ್ಕೊಂಡೋದು. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಬೇಕಲ್ವ, ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಅಲ್ಲಿ ಪೂಜೆ ಮಾಡಿ ಆಮೇಲೆ ಗಣೇಶನ ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಕಟ್ಟೆ ಒಳಗಡೆ ಬಿಡ್ತಾ ಇದ್ದೀವಿ ಗಣೇಶನ್ನ. ಬೇಜಾರಾಗ್ತೈತೆ ಅವ್ರಿಗೆಲ್ಲ. ಸಂಜೆಯಿಂದ ಕುಪ್ಪಳಿಸ್ಬಿಟ್ಟಿದ್ರು. ಎಲ್ಲರೂ ಗಣೇಶನ ಹತ್ರ ಕೂತ್ಕೊಂಡು ಡ್ಯಾನ್ಸ್ ಆಡೋದು, ಆಟ ಎಲ್ಲ ಆಡಿಕೊಂಡು. ಈಗ ಬಿಡೋಕ್ಕೆ ಅವ್ರಿಗೆ ಬೇಜಾರಾಗ್ತೈತೆ, ಏನು ಮಾಡೋಕ್ಕಾಗಲ್ಲ. ನೈಟ್ ಯಾರೂ ನೋಡ್ಕೊಳಕ್ಕಿರ್ಲಿಲ್ವಲ್ಲ, ಬಿಡಲೇಬೇಕಾಗಿತ್ತು. ಅದಕ್ಕೆ ಬಿಡ್ತಾಯಿದ್ದೀವಿ. ಒಂದಿನ ಇಲ್ಲಾಂದರೆ 3 ದಿನ ಇಟ್ಕೋಬೇಕು, ಇಲ್ಲ 1 ದಿನ ಇಟ್ಕೋಬೇಕು. 2 ದಿನ ಇಟ್ಕೊಳಾಗಿಲ್ವಲ್ಲ, ಅದಕ್ಕೆ ಸೋಮವಾರಕ್ಕೆ 3 ದಿನ ಆಗುತ್ತಲ್ಲ. ಅವರು ಬೆಂಗಳೂರಿಗೆ ಹೋಗ್ಬೇಕಲ್ವ ವಾಪಸ್ಸು, ನಾಳೆ ಭಾನುವಾರ. ಅದಕ್ಕೆ ಶನಿವಾರನೇ ಒಂದೇ ದಿನಕ್ಕೆ ಬಿಡ್ತಾಯಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿ ಗಣೇಶ ವಿಸರ್ಜನೆ ಮಾಡಿಬಿಟ್ಟು ಮನೆ ಹತ್ರಕ್ಕೆ ಬಂದು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.